ಬಂಧುಗಳೇ ನಮಸ್ಕಾರ. ಸಿಹಿ ಜೀವಿಯ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಕ್ಯಾತ್ಸಂದ್ರ ಪ್ರೌಢಶಾಲೆಯ ಮಕ್ಕಳು ಕಲಿಕೆಯಲ್ಲಿ ವಿನೂತನವಾಗಿ ಕಲಿತಕ್ಕಂಥ ಒಂದು ಪ್ರಯತ್ನದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಆ ಕಲಿಕೆಯ ವಿನೂತನ ಪ್ರಯತ್ನವೇ ಅನುಭವಾತ್ಮಕ ಕಲಿಕೆ, ಇಂಗ್ಲೀಷಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಕರಿತೇವೆ. ಇಂದಿನ ನಮ್ಮ ಅನುಭವಾತ್ಮಕ ಕಲಿಕೆಯ ಪಯಣದಲ್ಲಿ ಒಂದು ಪೊಲೀಸ್ ಠಾಣೆ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತೀವಿ. ಅವರು ಅನುಭವಿಸ್ತಾ ಅದನ್ನು ಕಲಿತಾ ಹೋಗ್ತಾರೆ. ಇನ್ನು ಒಂದು ಗುಡಿ ಕೈಗಾರಿಕೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಅನುಭವದ ಮೂಲಕ ಹೇಳ್ಕೊಡ್ತಾ ಇದ್ದೇವೆ. ರಸ್ತೆ ಸಾರಿಗೆಯ ಮಹತ್ವ ಮತ್ತು ರಸ್ತೆ ಸಾರಿಗೆಯ ವಿಧಗಳ ಬಗ್ಗೆ ಅವರಿಗೆ ತಿಳಿಸ್ಕೊಡ್ತಾ ಇದ್ದೇವೆ. ತೋಟಗಾರಿಕೆ ಬೆಳೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ ಅನುಭವದ ಮೂಲಕ. ಕ್ಯಾತ್ಸಂದ್ರ ಠಾಣೆಯ ಪೊಲೀಸ್ ಅಧಿಕಾರಿಗಳು ನಮ್ಮ ಮಕ್ಕಳಿಗೆ ಪೊಲೀಸ್ ಠಾಣೆ ಯಾವ ರೀತಿ ಕೆಲಸ ಮಾಡುತ್ತೆ, ಮಕ್ಕಳು ಕಾನೂನು ಮತ್ತು ಸುರಕ್ಷತೆಯ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ಕೊಟ್ಟರು. ಮಕ್ಕಳೊಂದಿಗೆ ಬಹಳ ಉತ್ತಮವಾದ ಸಂವಾದ ಮಾಡ್ತಾ ಮಕ್ಕಳಿಗೆ ಸುರಕ್ಷತೆಯ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಮಕ್ಕಳು ಸುರಕ್ಷತೆಯ ಬಗ್ಗೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಮಕ್ಕಳಿಗೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಪೊಲೀಸ್ ಅಧಿಕಾರಿಗಳೊಂದಿಗೆ ಪ್ರಶ್ನೆ ಮಾಡ್ತಾ ಕಾನೂನಿನ ಅಡಿಯಲ್ಲಿರ್ತಕ್ಕಂಥ ಕೆಲವು ಅಂಶಗಳೇನೇನು, ಮಕ್ಕಳ ರಕ್ಷಣೆಗೆ ಯಾವ್ಯಾವ ಕ್ರಮಗಳಿದ್ದಾವೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿ ಇದರಿಂದ ಉತ್ತಮವಾದ ಮಾಹಿತಿಯನ್ನು ಪಡೆದುಕೊಂಡರು. ಈ ಸ್ಟೇಷನ್ ಫುಲ್ಲು ಇನ್ ಆ್ಯಂಡ್ ಅರೌಂಡು ಜವಾಬ್ದಾರಿ ಒಂದೇ ಇರ್ತದೆ. ಯಾವುದೇ ಒಂದೇ ಒಂದು ಸಣ್ಣದು ಪಿನ್ನು ಈಚೆ ಹೋಗೋದಿಲ್ಲ. ಒಳಗೆ ಯಾರು ಬರ್ತಾರೆ ಅವ್ರು ಎಂಟ್ರಿ ಮಾಡ್ಕೊಬೇಕು, ಈಚೆ ಯಾರು ಬರ್ತಾರೆ ಅವ್ರದ್ದು ಎಂಟ್ರಿ ಮಾಡ್ಕೊಬೇಕು. ಅವ್ರು ಏನು ಕೆಲಸಕ್ಕೆ ಬಂದಿದ್ರು, ಯಾರನ್ನ ಭೇಟಿ ಆದರೂ ಅವ್ರ ಕೆಲಸ ಆಯ್ತಾ ಇಲ್ವಾ ಅಂತ ಯೋಚನೆ ಮಾಡೋದು ಒಂದು. ಯಾರ ಸೀನಿಯರ್ ಆಫೀಸರ್ಸ್ ಬಂದರೆ ಹೋಗಿ ಅವ್ರಿಗೆ ವಿಶ್ ಮಾಡಬೇಕು. ಅಲ್ಲಿಂದ ಅಲ್ಲಿ ನೋಡೋದು ಕಾಣಿಸ್ತಾಯ್ತಾ, ಅದನ್ನು ಏನು ಸ್ಟ್ಯಾಟಿಕ್ ಅಂತ ಕರೀತಾರೆ. ಅದರಲ್ಲಿ ವೈರ್ಲೆಸ್ಸಿಂದ ನಮಗೆ ಕಮ್ಯುನಿಕೇಷನ್ ಬರುತ್ತೆ. ಆ ಕಮ್ಯುನಿಕೇಷನ್ನ ಇವ್ನು ರಿಸೀವ್ ಮಾಡಿಕೊಂಡು ನಮಗೆ ಹೇಳ್ತಾನೆ. ಫೋನ್ಗಳಲ್ಲಿ ಕಮ್ಯುನಿಕೇಷನ್ ಮಾಡೋಕ್ಕೆ ಏನು ಸಮಸ್ಯೆ ಇರ್ತದೆ, ಒಬ್ಬ ನೆಟ್ವರ್ಕ್ ಸಿಗೋಲ್ಲ, ಇನ್ನೊಬ್ಬ ಯಾವನ ಕಾಲ್ ವೇಟಿಂಗ್ ಬರ್ತಿರ್ತದೆ, ಅಥವಾ ಸಡನ್ನಾಗಿ ಇದು ಮಾಡೋಕ್ಕಾಗಲ್ಲ, ಅವ್ನ ನಂಬರ್ ಹೊಡಿಬೇಕು, ಇದೆಲ್ಲ ಏನಿಲ್ಲ. ಅವ್ನು ಸುಮ್ಮನೆ ಅಲ್ಲ ಬಟನ್ ಪ್ರೆಸ್ ಮಾಡಿದ್ರೆ ಅವ್ನು ಏನೇ ಮಾತಾಡಿದ್ರು ಆ ಬಟನ್ ಪ್ರೆಸ್ ಮಾಡಿಕೊಂಡು ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಆಗುತ್ತೆ. ಗೊತ್ತಾಯ್ತಾ? ಎಮರ್ಜೆನ್ಸಿಗೆ ಅದನ್ನು ಯೂಸ್ ಮಾಡ್ತೀವಿ. ಇದು ನೋಡು, ಇಲ್ಲಿ ಈ ಬೋರ್ಡಲ್ಲಿ ಎಷ್ಟು ಜನ ಅವರೇ ಏನೇನು ಕೆಲಸ ಮಾಡ್ತಾವ್ರೆ ಅಂತ, ನಮ್ಮಲ್ಲಿ ಎಷ್ಟು ಜನ ಗನ್ ಲೈಸೆನ್ಸ್ ಹೋಲ್ಡ್ ಇರ್ತಾರೆ ಅಂತ, ಸೀನಿಯರ್ ಆಫೀಸರ್ಸು ಯಾವಾಗ ಬಂದಿದ್ರು, ಆಮೇಲೆ ಈ KD DC ಯಾರ್ಯಾರಿದ್ದಾರೆ, MOBಗಳು ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸು ಇದಿರ್ತದೆ. ಆ ಕಡೆ ನೋಡಿ ರೋಕ್ಸ್ ಗ್ಯಾಲರಿ, ಈ ಕಳ್ತನ, ರಾಬ್ರಿ, ಡಕಾಯಿತಿ, ಈ ಥರ ರೋಕ್ಸ್ ಅಂದ್ರೆ ಹೇಳು ಕೆಟ್ಟ ವ್ಯಕ್ತಿಗಳು. ಆ ರೋಕ್ಸ್ನೆಲ್ಲ ತಾವಾಗಿ ಇಲ್ಲಿ ಹಾಕಿರ್ತೀವಿ. ಸ್ಟೇಷನ್ಗೆ ಬಂದಾಗೆಲ್ಲ ಈ ತಪ್ಪು ಮಾಡಿರೋರ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಸಮಾಜದಲ್ಲಿ ಅವ್ರಿಗೆ ಗೌರವ ಸಿಗಲ್ಲ. ಇದು ನೋಟಿಸ್ ಬೋರ್ಡು. ಇಲ್ಲಿ ನಾವು ಏನಾದರೂ ಇಂಟಿಮೇಷನ್ ಕೊಡಬೇಕು ಅಂದರೆ ಇದ್ರೊಳಗೆ ಹಾಕಿರ್ತೀವಿ. ಇದು ವೆಯ್ಟ್ ನಮ್ಮ ಸ್ಟೇಷನ್ ಏನೇ ರೆಕಾರ್ಡ್ಸ್ ಇರ್ತದೆ ಇವ್ನು ಮೇಂಟೈನ್ ಮಾಡ್ತಾನೆ. ಠಾಣಾ ಬರಹಗಾರ ಅಂತ ನೋಡಿ, ಇದು ಸೆಲ್ ಇದೆ ನೋಡಿ, ಜೈಲ್ ಅಂತಾರಲ್ಲ, ಜೈಲ್ ಇದೆ. ಮುಂದೆ ನೋಡ್ತಾರೆ, ತೋರಿಸ್ತಾ ನೋಡಿ, ಬರೀ ಮುಂದೆ ಬರೆಯಲ್ಲ. ಮುಂದೆ ಹೋಗ್ರಮ್ಮ, ಕೇಳಿಸ್ಕೋಗ್ರಿ. ಎಲ್ಲಾದರೂ ಲೈಟ್ ಇದೆಯಾ ನೋಡ್ರಿ, ಲೈಟ್ ಇದೆಯಾ? ರೆಸ್ಟ್ ರೂಮ್ ಯಾವ್ದು ಗೊತ್ತಾ? ಅದೇನೆ, ಅಷ್ಟೇ ಅಲ್ಲ, ಅದರೊಳಗೆ ಅವ್ನು ರೆಸ್ಟ್ ರೂಮ್ ಮಾಡೋ ಎಲ್ಲ ರೆಸ್ಟ್ ವಾಸಿ ಎಲ್ಲ ಅದರೊಳಗೆ. ಅದಾಯ್ತಾ? ಅವನಿಗೆ ಯಾವುದೇ ರೀತಿ ಒಂದು ಸಣ್ಣದೊಂದು ಹೋಲು ಇಲ್ಲ ನೋಡಿ. ಕಿಟಕಿನೂ ಐತಾ, ಕಿಟಕಿ ಐತಾ? ಯಾವುದೂ ಇರಲ್ಲ.
ಕರೆಂಟ್ ಇರಲ್ಲ, ಕಿಟಕಿ ಇರಲ್ಲ, ಗಾಳಿ ಬೆಳಕು ವ್ಯವಸ್ಥೆ ಇಲ್ಲ, ಇದೊಂದು ಡೋರ್ ಇರ್ತದೆ ಅಷ್ಟೇ. ಅಂದರೆ ನಮ್ಮಲ್ಲಿ ಕೇಸ್ ಆಗುವಾಗ ಆ ಕೇಸ್ನ ನಾವು ಅದನ್ನು ಪೂರ್ಣಗೊಳಿಸೋದಕ್ಕೆ ಅಂತೇಳಿ ಒಂದು 4 ದಿನ ಇರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ನೇಮಕ ಮಾಡಿ ಬಿಟ್ಟಿರ್ತಾರೆ. ಯಾವುದೇ ಕೇಸ್ ಆದರೂ ಇಲ್ಲಿ ಮಾಡ್ತಾರೆ. ಇವೆಲ್ಲರಿಗೂ ಒಂದೊಂದು ಕಂಪ್ಯೂಟರ್ಸ್ ಇರ್ತವೆ. ಅವ್ರಿಗೆ ಆದಂತಹ ಈ ಕೇಸ್ಗಳು ಫೈಲ್ಗಳು ಎಲ್ಲ ಇಟ್ಕೊಳ್ಳೋ ಕೇಸ್ ಮಾಡಿದ್ರು ಪ್ರಿಂಟ್ ಕೊಡೋಕ್ಕೂ ಇಲ್ಲೇ ಪ್ರಿಂಟರ್ ಒಂದು ಜೆರಾಕ್ಸ್ ಇರುತ್ತೆ. ಆ ಇದರಲ್ಲಿ ಎಲ್ಲರದೂ ಈ 4 ಜನ ಏನು ಕೆಲಸ ಮಾಡ್ತಾರೆ ಅಥವಾ ಆ ಕಡೆ ರೂಮಲ್ಲಿ ಏನು ಕೆಲಸ ಮಾಡ್ತಾರೆ ಅವರೆಲ್ಲರೂ ಏನೇ ಪ್ರಿಂಟ್ ಇದ್ರು ಕೊಟ್ಟಾಗ ಇಲ್ಲಿಗೆ ಪ್ರಿಂಟ್ ಬರುತ್ತೆ. ಇದು IO ಅಸಿಸ್ಟೆಂಟ್ ರೂಮ್ ಅಂತ ಹೇಳಿ, ತನಿಖಾ ಸಹಾಯಕರುಗಳ ರೂಮ್ ಅಂತ ಹೇಳಿ. ಇದು ನಮ್ಮಲ್ಲಿ ಯಾವ್ದಾರ ಆ ದಿನಾಂಕದಂದು ದಾಖಲಾದಂತಹ ಯಾವುದೇ ಒಂದು ಸಪೋಸ್ ಆಕ್ಸಿಡೆಂಟ್ ಆಗಿದೆ ಇವತ್ತೊಂದು, ಯಾರೋ ಒಬ್ರು ಬಂದು ಆ ಹುಡುಗ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ, ನಾನು ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೆ, ನಾನು ನಮ್ಮ ಅಪ್ಪನ ಜೊತೆ ಇದ್ದೆ, ನಾನು ಈ ಟೋಲ್ ದಾಟಿ ಮುಂದಕ್ಕೆ ಹೋಗುವಾಗ ಹಿಂದಿಂದ ಬಂದು ಒಬ್ಬ ಗುಡಿಸ್ಬಿಟ್ಟ, ನಮ್ಮ ಅಪ್ಪನಿಗೆ ತೊಂದರೆ ಆಗಿದೆ ಅಂತ ಹೇಳಿ ಕೊಡ್ತಾನೆ. ಆವಾಗ ನಾವು ಕೇಸ್ ರಿಜಿಸ್ಟರ್ ಮಾಡಿ ಒಂದು FIR ಮಾಡಿ ಅಲ್ಲಿ ಒಂದು ಸ್ಪಾಟ್ ಮಾಜರ್ ಮಾಡಿ, ಗೊತ್ತಾಯ್ತಾ, ಇದನ್ನ ನಾವು ಎಲ್ಲ ಪಾಲನೆ ಪೋಷಣೆ ಮಾಡೋದು ಈ ಕೇಸ್ ಮೇಲೆ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಇದಾಗಿರುತ್ತೆ. ಅದು ಎಲ್ಲ ಅಂತ್ಯ ಆದಾಗ ನಾವು ಕೋರ್ಟಿಗೆ ಕಳಿಸ್ಕೊಡ್ತೀವಿ. ಕೋರ್ಟಿಗೆ ಕಳಿಸ್ಕೊಟ್ಟಾಗ ವಿಚಾರಣೆ ಎಲ್ಲ ಕೋರ್ಟಲ್ಲಿ ನಡೆಯುತ್ತೆ. ಇದರಲ್ಲಿ ಯಾರು ಮಾಡಿರುವಂಥವ್ರು, ನೊಂದಂಥವ್ರು, ಕಂಪ್ಲೇಂಟ್ ಕೊಟ್ಟವರು ಎಲ್ಲರೂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಎವಿಡೆನ್ಸ್ ಹೇಳೋದಕ್ಕೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಕೋರ್ಟಲ್ಲಿ ಎಲ್ಲರೂ ಸಾಕ್ಷಿಗಳು ಕರೆಕ್ಟಾಗಿ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅವಾಗ ಜೈಲಿಗೆ ಹೋಗೋಕೆ ಆದೇಶ ಮಾಡುತ್ತೆ. ಮತ್ತೆ ನಮಗೆ ಹೇಳ್ತಾರೆ, ನಾವು ಕರ್ಕೊಂಡು ಹೋಗಿ ಜೈಲಿಗೆ ಬಿಡ್ತೀವಿ. ಪೊಲೀಸ್ ಠಾಣೆಯ ಕಾರ್ಯವೈಖರಿಯನ್ನು ನೋಡಿದ ಮಕ್ಕಳು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅನುಭವ ಕಲಿಕೆ ಮಾಡೋದಕ್ಕೆ ಬಂದಿದ್ದಾರೆ. ಬನ್ನಿ ನೋಡೋಣ. ಇದು ಆರ್ಥಿಕ ಚಟುವಟಿಕೆ, ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ ಇದನ್ನು. ಎಕನಾಮಿಕ್ಸ್ ಬರ್ತಲ್ಲ, ಎಕನಾಮಿಕ್ಸ್ ಇದೆಲ್ಲ ಬರುತ್ತೆ. ಸ್ಲಾಬ್ ಮೇಕಿಂಗ್ ಅಂತ ಬಿಲ್ಡಿಂಗ್ ಎಲ್ಲ ಕಟ್ಟೋಕ್ಕೆ ಎಲ್ಲ ಬಳಸ್ತಾರೆ. ಗೊತ್ತಾಯ್ತಾ ಡಿಸೈನು? ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಅದನ್ನೆಲ್ಲ ಅದಕ್ಕೆ ಒಂದು ಇದಿರುತ್ತೆ, ಸ್ಲಾಬ್ ಇರುತ್ತೆ, ಇದು ಅಚ್ಚು. ಆ ಅಚ್ಚನ್ನ ಅದರಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಸ್ವಲ್ಪ ಸಿಮೆಂಟಿಂದ ಇದು ಮಾಡ್ತಾರೆ. ಪೇಟ್ಗಳು ನೋಡಲ್ಲ, ಅಲ್ಲಿ ಪೇಟ್ ಕಾಣಿಸ್ತಾ ನೋಡ್ರಲ್ಲಿ, ಅದರಲ್ಲಿ ಸಿಮೆಂಟ್ ಹಾಕ್ಬಿಟ್ಟು ತಂದು ಇಲ್ಲಿ ಹಾಕ್ತಿರ್ತಾರೆ. ಒಣಕೊಳ್ಳಿ ಅಂತ ಅಲ್ಲೇ ಇದೆ ನೋಡ್ರಿ. ಓಕೆ, ಇದು ಗೃಹ ಕೈಗಾರಿಕೆ ಗೊತ್ತಾಯ್ತಾ? ಕಾಟೇಜ್ ಇಂಡಸ್ಟ್ರೀಸ್ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಪಾಠ ಬರ್ತೀನಿ. ರಸ್ತೆ ಸಾರಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿ ಅದರ ಅನುಭವದ ಮೂಲಕ ಮಕ್ಕಳು ರಸ್ತೆಯ ಪ್ರಾಮುಖ್ಯತೆ ಮತ್ತು ರಸ್ತೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಲಾರಿಗಳು, ಟ್ರಕ್ಗಳು ಹೆಚ್ಚು ವಸ್ತುಗಳನ್ನ ಸಾಗಣೆ ಮಾಡುತ್ತೆ. ಬೇರೆ ಥರ ಬೈಕಲ್ಲಿ ಬಸ್ ಇರ್ಬೋದು, ಕಾರು, ಇವೆಲ್ಲ ಮನುಷ್ಯರನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ರಸ್ತೆಯ ಮಹತ್ವವನ್ನು ತಿಳಿದ ನಮ್ಮ ಮಕ್ಕಳು ಮುಂದೆ ಹೋಲ್ಸೇಲ್ ಟ್ರೇಡ್ ಮತ್ತು ರಿಟೇಲ್ ಟ್ರೇಡ್, ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರದ ಬಗ್ಗೆ
ಅಂಗಡಿಗಳನ್ನು ನೋಡಿ ಅನುಭವದ ಮೂಲಕ ಮಾಹಿತಿಯನ್ನು ತಿಳ್ಕೊಂಡರು. ಉತ್ತಮ ಕಲಿಕೆಗೆ ಇದು ಸಹ ಸಹಕಾರಿಯಾಯಿತು. ನಂತರ ನಮ್ಮ ಮಕ್ಕಳು ಕೃಷಿ ಚಟುವಟಿಕೆಗಳು ಮತ್ತು ವ್ಯವಸಾಯದ ವಿಧಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಒಂದು ತೋಟದ ಕಡೆಗೆ ಪ್ರಯಾಣವನ್ನು ಆರಂಭ ಮಾಡಿದ್ವಿ. ಕೃಷಿ ಹೊಂಡದ ಸಹಾಯದಿಂದ ಕೃಷಿಯನ್ನು ಮಾಡ್ತಕ್ಕಂಥ ವಿಧಾನವನ್ನು ತಮ್ಮ ಅನುಭವದ ಮೂಲಕ ಮಕ್ಕಳು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಕಲಿಕೆಯಲ್ಲಿ ತೊಡಗಿ ಮುಂದೆ ಸಾಗ್ತಾ ಇದ್ದಾರೆ. ಅಂತರ್ಜಲ ಅಭಿವೃದ್ಧಿ ಮಾಡತಕ್ಕಂಥ ಕ್ರಮಗಳ ಬಗ್ಗೆ, ಸರ್ಕಾರ ಕೈಗೊಂಡಿರೋ ಕ್ರಮಗಳ ಬಗ್ಗೆ ಮಕ್ಕಳು ನೋಡಿ ಮಾಹಿತಿ ತಿಳ್ಕೊಂಡ್ರು. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಎರಡೂ ಸೇರ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮುಂದೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ. ನಿಮಗೊಂದು ಪಾಠ ಬರುತ್ತೆ. ನಮ್ಮದು ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ, ಹೋಗ್ತಾ ಹೋಗ್ತಾ ಒಳಗಡೆ ನೀರು ಬೋರ್ವೆಲ್ ಹಾಕಿ ನೀರು ಕೆಳಗಡೆ ಹೋಗಿದೆ. ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಇಂಥ ಕಾರ್ಯಕ್ರಮ ಮಾಡಿ ನೋಡಿ. ಅಟಲ್ ಭೂಜಲ್ ಯೋಜನೆ, ಭೂಮಿನಲ್ಲಿ ಜಲ ಜಾಸ್ತಿ ಬಿಡೋಕೆ ಮಾಡಿರೋದು. ಇದು ಯಾವುದು ಅಂದರೆ ಕೆಳಗಡೆ ಅಲ್ಲಿ ನೋಡಿ, ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ದುಡ್ಡು ಖರ್ಚು ಅಂತ ಕೇಳ್ಬಿಟ್ಟು ನೋಡಿ. ಅಂದಾಜು ಮತ್ತು 50 ಲಕ್ಷ ಮಾಡೋಕ್ಕೆ, ನೀರು ನಿಂತ್ಕೊಳ್ಳೋಕೆ ಮಾಡೋಕ್ಕೆ 50 ಲಕ್ಷ ಅಂದರೆ ಅರ್ಧ ಕೋಟಿ. ಗೊತ್ತಾಯ್ತಾ? ಯಾವಾಗ ಮಾಡಿದಂತ ನೋಡಲ್ಲಿ 2020-24 ಮಾಡಿದ್ದು. ನೀವು ಇಂಥವೆಲ್ಲ ಸಿಕ್ಕಿದಾಗ ಗಮನಿಸ್ಬೇಕು, ನಮ್ಮ ಸರ್ಕಾರ ಎಷ್ಟು ಅಂತ ಹೇಳೋದಲ್ಲ. ಗೊತ್ತಾಯ್ತಾ? ಹಂಗೇನೆ 10 ನಿಮಿಷ ವಿಡಿಯೋ ಮಾಡ್ಕೊ, 5 ನಿಮಿಷ ವಿಡಿಯೋ ಮಾಡ್ಕೊ, ನಿಧಾನಕ್ಕೆ.
ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾದ ಬೆಳೆ ಅಡಿಕೆ ಬೆಳೆ. ಅಡಿಕೆ ತೋಟವನ್ನು ಮಕ್ಕಳು ನೋಡ್ತಾ ತಮ್ಮ ಅನುಭವದ ಮೂಲಕ ಆ ತೋಟದ ಸೌಂದರ್ಯವನ್ನು ಸವಿತಾ ಮುಂದೆ ಸಾಗ್ತಾ ಇದ್ದಾರೆ. ಮಕ್ಕಳು ನೋಡಿ ಅವರೇ ಪರಸ್ಪರ ಮಾತನಾಡಿಕೊಂಡು ತೋಟ ಯಾವ ರೀತಿ ಇದೆ, ಅದರಲ್ಲಿ ಅಡಿಕೆ ಕಾಯಿಗಳು ಯಾವ ರೀತಿ ಬಿಟ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಮಾತನಾಡ್ಕೊಳ್ತಾ ವಿಹರಿಸ್ಕೊಳ್ತಾ ತಮ್ಮ ಶಾಲೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಪ್ರತಿದಿನ 4 ಗೋಡೆಗಳ ಮಧ್ಯೆ ಮಕ್ಕಳು ಕಲಿತಕ್ಕಂಥ ವಿಷಯಕ್ಕಿಂತ ವಿಭಿನ್ನವಾಗಿ ಅನುಭವ ಮೂಲಕ ಕಲಿಯೋದಕ್ಕೋಸ್ಕರ 4 ಗೋಡೆಗಳನ್ನು ಬಿಟ್ಟು ಬಂದಿರತಕ್ಕಂತಹ ನಮ್ಮ ಕ್ಯಾತ್ಸಂದ್ರ ಶಾಲೆಯ ಮಕ್ಕಳು ಪೊಲೀಸ್ ಠಾಣೆಯ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ರಸ್ತೆ ಸಾರಿಗೆಯ ಬಗ್ಗೆ ವಿಷಯ ಅನುಭವಾತ್ಮಕವಾಗಿ ಕಲಿತ್ಕೊಂಡ್ರು ಮತ್ತು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತಮ್ಮ ಅನುಭವದ ಮೂಲಕ ಕಲಿಕೆಯನ್ನು ಮಾಡಿಕೊಂಡರು. ಆನಂತರ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಈಗ ಶಾಲೆಯ ಕಡೆಗೆ ಹೋಗುವಾಗ ಅಲ್ಲಿ ಇರ್ತಕ್ಕಂಥ ಒಂದು ಟರ್ನಿಂಗು ಮತ್ತು ಫಿಟ್ಟಿಂಗ್ ಅಂತಕ್ಕಂಥ ಈ ಉಪಕರಣಗಳನ್ನು, ಅದರಲ್ಲೂ ಕಿಟಕಿ ಮತ್ತು ಬಾಗಿಲು ಮಾಡ್ತಕ್ಕಂತಹ ರೀತಿಯನ್ನು ಮಕ್ಕಳು ತಿಳ್ಕೊಂಡು ಕ್ಯಾತ್ಸಂದ್ರ ಪ್ರೌಢಶಾಲೆಯ ಕಡೆಗೆ ತಮ್ಮ ಪಯಣವನ್ನು ಮುಂದುವರಿಸಿದರು. ಒಟ್ಟಾರೆ ಅನುಭವಾತ್ಮಕ ಕಲಿಕೆಯಲ್ಲಿ ಕ್ಯಾತ್ಸಂದ್ರ ಶಾಲೆಯ ಮಕ್ಕಳು ಬಹಳ ಉತ್ತಮವಾದ ಮಾಹಿತಿಯನ್ನು ಪಡೆದುಕೊಂಡರು ಅಂತಕ್ಕಂಥ ಸಂತೋಷ ನಮಗಿದೆ. ಮತ್ತೊಮ್ಮೆ CGV ಪಯಣ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.